ಮಧ್ಯಾಹ್ನದ ಹೊತ್ತು ಊಟದ ಗಮ್ಮತ್ತು ಎರಡೂ ನಮ್ಮನ್ನ ಕರಿತಾ ಇದೆ ನಿಮ್ ಹತ್ರಕ್ಕೆ. ಹೆಲೋ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋಪರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮನೆ ಮಗಳು ಸುಧಾ ಬರ್ಗೂರ್. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸುಧಾ, ನಿಮ್ಮನ್ನ ನೋಡಿ ಒಂದು ಹಾಡು ಜ್ಞಾಪಕಕ್ಕೆ ಬರ್ತಾ ಇದೆ. ಯಾವ್ದಮ್ಮ? ಹಸಿರು ಸೀರೆ ಮಲ್ಲಿಗೆ ಇಲ್ಲ. ಇಲ್ಲ, ಕೂದ್ಲಿದ್ರ ತಾನೆ ಮಲ್ಗೆ ಮುಡಿಯಕ್ಕೆ ಜುಟ್ಟು ಇಷ್ಟಿದೆ. ಯಾರಿಗೆ ಕಾದಿರುವೆ. ಕಾಯೋ ಕೆಲ್ಸ ಎಲ್ಲ ಮುಗ್ದೋಗಿದೆ, 27 ವರ್ಷದ ಕೆಳಗೆ ಸೆಟಲ್ಡ್. ಬಟ್ ಇಲ್ಲ, ಇದು ಸುಳ್ಳು. ಇವತ್ ಕಾಯ್ತಾ ಇದೀವಿ, ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ಒಬ್ರು ಬರ್ತಾರೆ, ಅವ್ರ ಕೈ ರುಚಿನ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದೀವಲ್ವಾ? ಆಫ್ ಕೋರ್ಸ್. ಸೊ ಯಾರಿಗೋಸ್ಕರ ಕಾಯ್ತಾ ಇದೀವಿ? ನನ್ನ ನಿಯರೆಸ್ಟ್ ಒಂದು ಮಿನಿ ಪ್ಯಾಕೆಟ್ ಇದೆ, ಹೊಡೆದ್ರೆ ಢಮ್ ಅನ್ನತ್ತೆ. ಆ ಪಟಾಕಿ ನನ್ ಗೆಳತಿಗೆ ನಾ ಕಾಯ್ತಾ ಇದ್ದೀನಿ. ಆ ಗೆಳತಿ ಯಾರು? ಡ್ಯಾಫ್ನಿ ಪಿಂಟೋ. ಇವಳು ನನ್ನ ಕ್ಲೋಸೆಸ್ಟ್ ಫ್ರೆಂಡ್. ಇವಳು ನಾನು ಬಹುಶಃ ನನ್ ಕಂಡ್ರೆಪ್ಪೆ ಹಿಂಗಂದ್ರು, ಅದ್ರಲ್ಲಿ ಏನ್ ಭಾವನೆ ಇವಳಿಗೆ ಅರ್ಥ ಆಗ್ಬಿಡುತ್ತೆ ಫಸ್ಟ್. ಹೌದಾ? ಅಷ್ಟು ಅರ್ಥ ಆಗುತ್ತೆ. ಸುಧಾ ಡ್ಯಾಫ್ನಿ ಕತೆಗಳು ಎಷ್ಟಿವೆ ಗೊತ್ತಾ? ಅದ್ರ ಬಗ್ಗೆ ಎಲ್ಲ ಹೇಳೋಣ. ಬಟ್ ಫಸ್ಟ್ ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ರೆ ಇವತ್ತು? ವೆಜ್ ಕೀಮಾ ಮಸಾಲ. ಸೊ ವೆಜ್ ಕೀಮಾ ಮಸಾಲಾಗೆ ಏನೇನೆಲ್ಲ ಬೇಕು ಹೇಳಿ. ಬಟಾಣಿ 1 ಕಪ್, ಸ್ವಲ್ಪ ಆಯಿಲ್, ಓಕೆ, ಧನಿಯಾ ಪೌಡರ್, ಬೀನ್ಸ್ ಬೇಯಿಸಿರೋದು, ಅದೇ ಬೇಯಿಸಿರೋ ಬೀನ್ಸ್, ಲೆಮನ್, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇದು ಪನ್ನೀರು, ಮತ್ತೆ ಚೀಸ್ ಚೆನ್ನಾಗಿ ತುರಿದು ಬಿಟ್ಟಿದ್ದಾಳೆ. ತುರಿದಿರೋದು, ಕ್ಯಾರೆಟ್, ಮತ್ತೆ ಕ್ಯಾಪ್ಸಿಕಮ್, ಟೊಮೆಟೊ, ಗ್ರೀನ್ ಚಿಲ್ಲಿ ಅಂಡ್ ಟೊಮೆಟೊ ಪ್ಯೂರಿ. ಓಕೆ, ಟೊಮೆಟೊ ಪ್ಯೂರಿ. ಇದು ಕೆಚಪ್ ಅಲ್ಲ, ಟೊಮೆಟೊ ಪ್ಯೂರಿ, ಚಿಲ್ಲಿ ಪೌಡರ್, ಅದು ಈರುಳ್ಳಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಗರಂ ಮಸಾಲ. ಈ ಟೊಮೆಟೊ ಪ್ಯೂರಿನ ನೀವು ಮನೇಲೆ ಮಾಡ್ಕೋಬಹುದು. ಟೊಮೆಟೊನ ಬೇಯಿಸ್ಬಿಟ್ಟು ಅದು ಸ್ಕಿನ್ ತೆಗೆದ್ಬಿಟ್ಟು ಗ್ರರ್ ಅನ್ಸಿದ್ರೆ ಪ್ಯೂರಿ ಆಗುತ್ತೆ. ಸೊ ವೆಜ್ ಕೀಮಾ ಮಸಾಲಾ ಜೊತೆಗೆ ಸುಮ್ಮನೆ ಮಸಾಲಾ ತಿನ್ನಕ್ಕಾಗತ್ತಾ? ಚಪಾತಿ ಬೇಕು. ಸೊ ಸ್ಪೆಷಲ್ ಚಪಾತಿಗೆ ಬೇಕಾಗಿರೋದು ಓನ್ಲಿ 3 ಇಂಗ್ರೀಡಿಯೆಂಟ್ಸ್: ಆಲೂಗೆಡ್ಡೆ, ಮೆಂತ್ಯ ಮತ್ತೆ ಗೋಧಿ ಹಿಟ್ಟು. ಕಲ್ಸಿದ್ರೆ ಹೀಗಾಗತ್ತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಒಂದ್ ಹೇಳಿಲ್ಲ ಅವಳು, ಉಪ್ಪು ಹಾಕಿದಾಳೆ, ಅದ್ರ ತುಂಬಾ ಕಡಿಮೆ ಆಗ್ತಾಳೆ ಅವಳು. ಸಾಲ್ಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹುಷಾರ್. ವೆರಿ ಗುಡ್, ನೋ BP. ನನಗ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ನಿಮ್ಮನ್ ಯಾಕೆ ನಾಯಿ ಆಂಟಿ ಅಂತ ಕರೀತಾರೆ? ನಮ್ಮ ಮನೇಲಿ ಎಲ್ರಿಗೂ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಓಕೆ, ನನ್ಗೆ, ಹಸ್ಬೆಂಡ್ಗೆ, ಮಗಳಿಗೆ. ನಮ್ ಮನೆ ಒಳಗೆ ಒಬ್ಳು ಇದ್ದಾಳೆ, ಅವಳು ಚಿಂಕು. ನಮ್ 2ನೇ ಮಗಳು ಚಿಂಕು ಬರ್ಗೂರ್, ಅಂದ್ರೆ ನಮ್ ಡಾಗಿ ಅನ್ಕೊಂಡೆ. ನಾನ್ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅರ್ಶನೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಅವಳ ಹೆಸರಲ್ಲಿ. ಇವಳು ಹೇಳ್ತಿದ್ಲು, ಅಪ್ಪಿ ತಪ್ಪಿ ಗೊತ್ತಾಗ್ಬೇಕಾದ್ ನಿಮ್ ನಾಯಿ ಅಂತ. ಭಟ್ರು ಅಟ್ಟಿಸ್ಕೊಂಡ್ ನೋಡಿತಾರ, ಕಚ್ಬಿಟ್ರೆ ಕಷ್ಟ. ಬಟ್ ನಮ್ಗೆ ನಿಜವಾದ ಪ್ರೀತಿ ಅದು. ಆಮೇಲೆ ನಮ್ ಮನೆ ಹೊರಗಡೆ ಸಿಕ್ಕಾಪಟ್ಟೆ ಕಂತ್ರಿ ನಾಯಿಗಳೆಲ್ಲ ನಮ್ಮಂಗೆ ಕಂತ್ರಿ ಕಜ್ಜಿ ನಾಯಿಗಳು, ಕನ್ನಡ ಮೀಡಿಯಂ. ಬಟ್ ಅವ್ರ ಎಲ್ರಿಗೂ ನಾವು ಊಟ ಹಾಕ್ತಿವಿ. 16 ರಿಂದ 17 ಜನ ನಾಯಿಗಳಿದ್ದಾರೆ. ಸೊ ಅವ್ರೆಲ್ರಿಗೂ ಒಂದ್ 8-10 ವರ್ಷದಿಂದ ನಾವು ಮಧ್ಯಾಹ್ನದ ಹೊತ್ತು ಬಂದು ರಾತ್ರಿ ಹೊತ್ತು ಹಾಲನ್ನ ಹಾಕ್ತಿವಿ. ಸೊ ಸ್ವೀಟ್ ಗೀಟ್ ಅಂತಲ್ಲ, ನಮ್ಗೆ ಇಷ್ಟ ಶ್ರುತಿ, ಆನೆಸ್ಟ್ಲಿ ವಿ ಡೂ ದಟ್. ನಮ್ ಮನೆ ಹತ್ರ ಇರೋ ಬೇಕರಿಗೆ ಹೋಗಿ ಬಂದ್ ತಗೊಂಡ್ಬರ್ತೀವಿ. ಒಂದ್ 40 ರಿಂದ 45 ಬಂದ್ ಬೇಕು ಡೈಲಿ. ದಿನ ಹೋಗೋದ್ರಿಂದ ಬೇಕರಿ ಹುಡುಗರಿಗೆಲ್ಲ ನನ್ ಪರಿಚಯ ಚೆನ್ನಾಗಿದೆ. ನಾನ್ ನೋಡಿದ್ರೆ ಸಾಕಣ, ನಾಯಿ ಆಂಟಿ ಬಂದ್ ಪ್ಯಾಕ್ ಮಾಡದ ಅಂತವ್ರು. ಬಟ್ ನಂಗೇನ್ ಬೇಜಾರಿಲ್ಲ ಶ್ರುತಿ. ಯಾಕ್ ಗೊತ್ತಾ, ನಾಯಿ ಸಾಕಿದ್ರೆ ಮನೆ ಕಾಯುತ್ತೆ, ನಾಲ್ಗೆ ಸಾಕಿದ್ರೆ ಮನೆತನ ಕಾಯುತ್ತೆ. ನಾನ್ ನಾಲ್ಗೆ ಸಾಕಿದ್ರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಬಿಡಿ, ನಿಮ್ಮನ್ ಮೀರ್ಸಕ್ಕೆ ಯಾರು ಇನ್ನೂ ಹುಟ್ಟಿಲ್ಲ. ಥ್ಯಾಂಕ್ ಯು. ಇವಾಗ ನಮ್ ನಾಲ್ಗೆ ಪಾಪ ನಿಜವಾಗ್ಲೂ ಕಾಯ್ತಾ ಇದೆ ಈ ಕೀಮಾ ಮಸಾಲಾನ ಟ್ರೈ ಮಾಡಕ್ಕೆ. ಸೊ ಕಮ್ ಆನ್, ಲೆಟ್ಸ್ ಡೂ ಇಟ್ ಡ್ಯಾಫ್ನಿ. ನಾವು ಒಲೆ ಹಚ್ಬೇಕು. ಖಂಡಿತ ಒಲೆ ಹಚ್ಚದೆ ಮಾಡಕ್ಕಾಗಲ್ಲ. ಪ್ಲೀಸ್ ಲೈಟ್ ದ ಗ್ಯಾಸ್ ಸ್ಟವ್. ಇದಕ್ಕೇನಾದ್ರೂ ಎಣ್ಣೆ ಹಾಕಿ ಆಯಿಲ್ ಹಾಕ್ಬೇಕು ಸ್ವಲ್ಪ. ಅಲ್ಲಿಂದಾನೆ ಹಾಕಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕ್ಬೇಕು ಡ್ಯಾಫ್ನಿ? ಸ್ವಲ್ಪ ಹಾಕು. ಇವ್ರು ಸ್ವಲ್ಪ ಅನ್ಬಿಟ್ಟು ಸ್ಟಾಪ್ ಹೇಳ್ತಲ್ಲ ನಿಮ್ಗೆ. ಸಾಕು ಅಲ್ಲ, ಅದು ಅವ್ರಿಗಲ್ವಾ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಸ್ತಾ ಇದ್ದೀನಿ. ನಮ್ಗಾದ್ರೆ ಪರವಾಗಿಲ್ಲ. ಸರಿ, ಸ್ವಲ್ಪ ತುಪ್ಪ ಬೇಕು. ಓ, ಎಣ್ಣೆ ತುಪ್ಪ 2 ಹಾಕ್ಬೇಕಾ? ಹೌದು. ಕಲರ್ಫುಲ್ ಆಗಿದೆ ಅಲ್ವಾ? ಕಲರ್ ಸವಿರುಚಿ. ಮತ್ತೆ ಈರುಳ್ಳಿ 1 ಬಟ್ಲಿ ಕಾಯೋದ್ ಬೇಡವಾ? ಅದನ್ನ ಹಿಂಗ್ ಮಾಡ್ತಿದ್ಯಲ್ಲ ನೀನ್, ಪಕ್ಕದಲ್ಲೇ ಕೂತಿದ್ಯಲ್ಲ, ಬಿಸಿ ಕಾಯ್ತಿದೆ ಅದು. ನಾಟಿ ಕೋಳಿ ಸಾರ್ ಚಂದ, ಸುಧಾ ಬರ್ಗರ್ ಮಾತ್ ಚಂದ. ಇದು ತುಂಬಾ ಬ್ರೌನ್ ಶೇಪ್ ಫುಲ್ ಕಲರ್ ಬರೋ, ಗೋಲ್ಡನ್ ಬ್ರೌನ್ ಆಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ ಇವಾಗ? ಹೌದು ಮೇಡಮ್ ಅವರೇ, ನೀವು ಪ್ರೋಗ್ರಾಮಿಗೆ ಬರೋ ಮಟ್ಟ ಸುಣ್ಣ ಬಣ್ಣ ಎಲ್ಲ ಹಾಕೊಂಡೇ ಬರ್ತೀರೇನ್ರಿ ಅಂತಾರೆ.
ಕೆಲವರು. ಹೌದಾ? ಹಂಗೆ ಇದು ಸುಣ್ಣ ಬಣ್ಣ ಹಾಕ್ಬಿಡ್ಬೇಕು. ನೋಡಿ ನೀವು ಈ ಮೇಡಮ್ ಅವರೇ ಅಂತ ಮಾತಾಡಿದ್ರಲ್ಲ, ಹುಬ್ಳಿ ಕತೆ ಜ್ಞಾಪಕ ಬಂತು. ಡ್ಯಾಫ್ನಿ ನೀವ್ ಹೇಳಿ, ಈ ಹುಬ್ಳಿಗ್ ಹೋಗಿದಾಗ ನಮ್ ಸುಧಾ ಬರ್ಗೂರ್ ಅವರು ಇವ್ರ ಮುಖ ನೋಡ್ಕೊಂಡು ಈ ಅಮ್ಮ ಯಾಕೆ ಹಿಂಗಿದ್ದಾರೆ ಅಂತ ಯಾಕೆ ಯೋಚನೆ ಮಾಡ್ತಿದ್ರು? ಸುಧಾ ಬರ್ಗೂರು ನಾನು ಇಬ್ರು ಹುಬ್ಳಿ ಕಾರ್ಯಕ್ರಮಕ್ಕೆ ಹೋದ್ವಿ. ಓಕೆ, ಹಾ. ಆ ರೂಮ್ ನಲ್ಲಿ ಹೋಗಿ ಅಲ್ಲಿ ತುಂಬಾ ಬಿಸ್ಲು, ಒಳಗಡೆ ಹೋಗಿ ಸೇರ್ಕೊಂಡ್ವಿ, ತಡಿಯಕ್ ಆಗ್ಲಿಲ್ಲ, ಒಳಗಡೆ ಕೂರಕ್ ಆಗ್ಲಿಲ್ಲ. ನಾ ಹೇಳ್ದೆ ಸುಧಾ ಹೊರಗಡೆ ಹೋಗ್ ಬರೋಣ, ಇಲ್ಲಿ ಯಾಕೋ ಆಗ್ತಾ ಇಲ್ಲ. ಸರಿ ಹೋಗೋಣ ಅನ್ಬಿಟ್ಟು ಇವ್ರೆಲ್ಲ ರೆಡಿ ಆದ್ರು. ಚೂಡಿದಾರ್ ಅವ್ರು ಮಾಮೂಲಿ ಹಾಕೊಂಡ್ರು, ಹೊರಗಡೆ ಹೊರಟ್ರೆ ಸನ್ ಗ್ಲಾಸಸ್ ಹಾಕೊಂಡ್ರು ಬಿಸ್ಲು ಅಂತ. ನಾನು ಹಾಗೆ ಬಂದೆ. ಸರಿ ಇಬ್ರು ಸ್ವಲ್ಪ ದೂರ ಮುಂದಕ್ಕೆ ಹೋಗಿದೀವಿ ಅಷ್ಟೇ, ಜನ ಎಲ್ಲ ವಿಚಿತ್ರವಾಗಿ ನೋಡ್ತಾ ಇದಾರೆ ಇವ್ರನ್ನ. ನಾನ್ ನೋಡ್ದೆ ಸ್ಟೈಲ್ ಆಗಿ ಇವಳ ಹತ್ರ ಡ್ಯಾಫ್ನಿ ನಾನು ಎಷ್ಟೊಂದು ಫೇಮಸ್ ನೋಡಿದ್ಯಾ, ಜನ ಎಲ್ಲ ಹೆಂಗ್ ನೋಡ್ತಿದಾರ ನೋಡು ಡ್ಯಾಫ್ನನ್ನ. ನಂಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟೊಂದು ಪಾಪ್ಯುಲರ್ ಅಂತ ಅಂದೆ. ಅಲ್ಲ ಹೂ ಹೂ ಅಂದ್ಲು, ಆಮೇಲೆ ಯಾಕೋ ಈ ಕಡೆ ತಿರ್ಗು ಅಂದ್ಲ. ಹಿಂಗ್ ತಿರ್ಗದೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಅವ್ರು ಪಾಪ್ಯುಲರ್. ಅಲ್ಲಿ ಹೋದ್ರೆ ಅವ್ರನ್ನ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ, ಆಗ್ ನೋಡ್ತಾರೆ, ನಮಸ್ಕಾರ ಅಂತಾರೆ, ನ್ಯಾಚುರಲ್. ನಾವು ಹೋಗ್ತಿದೀವಿ, ಅದ್ ವಿಚಿತ್ರ ಎಕ್ಸ್ಪ್ರೆಷನ್ ಅವ್ರ ಫೇಸ್ ಮೇಲೆ. ನಾ ಯೋಚನೆ ಮಾಡ್ತಾ ಇದೀನಿ ಯಾಕೆ ಹಿಂಗ್ ನೋಡ್ತಿದಾರೆ ಅಂತ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಾ ಈ ಸೈಡ್ ಇದೀನಿ, ಅವ್ರು ಈ ಕಡೆ ಬರ್ತಿದ್ದಾರೆ. ಇಬ್ರು ಮಾತಲ್ಲಿ ಮುಳುಗೋಗಿದೀವಿ. ಇವ್ರು ಮುಂದಕ್ಕೆ ಹೋಗ್ತಿದ್ದಾಗೇನೆ ಯಾಕೆ ಹೀಗ್ ನೋಡ್ತಿದಾರೆ ಅಂತ ಅವ್ರಿಗೂ ಡೌಟ್ ಬಂತು. ನೋಡಿದ ತಕ್ಷಣ ಎಲ್ಲಿ ಸ್ವಲ್ಪ ಈ ಕಡೆ ತಿರುಗು ಅಂದ್ರೆ ತಿರುಗಿದ್ರು ಅಷ್ಟೇ. ಹಿಂಗ್ ತಿರುಗಿದ ತಕ್ಷಣ ಒಂದ್ ಸನ್ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸೇ ಇಲ್ಲ. ಅದೇನ್ ಗೊತ್ತಾ, ಒಂದೇ ಗ್ಲಾಸ್ ಇದೆ, ಇನ್ನೊಂದ್ ಗ್ಲಾಸ್ ಉದ್ರೋಗ್ಬಿಟ್ಟಿದೆ ಬ್ಯಾಗ್ ಒಳಗೆ, ಗೊತ್ತೇ ಆಗಿಲ್ಲ. ಆತರ ಮಾತಾಡ್ಕೊಂಡು ಕನ್ನಡಕ ಹಾಕೊಂಡು ಹೋಗಿದ್ದೀನಿ. ಅದೇ ಸುಧಾ ಬರ್ಗೂರ್ ಅಂದ್ರೆ ಮಾತಾಡ್ತಿದ್ರೆ ಆಗಿಲ್ಲ. ಆಮೇಲೆ ಸಡನ್ ಅಂತ ತೆಗೆದು ಒಂದ್ ನಕ್ಕಿದೀವಿ, ರಸ್ತೆ ಅನ್ನೋದು ಮರ್ತ್ಬಿಟ್ಟಿದೀವಿ ಇಬ್ರು. ಒಂದ್ ನಗು ಇವತ್ತಿನವರೆಗೂ ಅದನ್ನ ಮರೆಯಕ್ಕೆ ಆಗಿಲ್ಲ. ಅವ್ರ ಜೊತೆಗೆ ಹೋಗಿದ್ದಾರೆ. ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಗಿದೆ, ಚರಪರ ಅಂತ ಇದೆ. ಕ್ಯಾಪ್ಸಿಕಮ್. ಓ, ಇವಾಗ ಲೈನ್ ಆಗಿ ತರಕಾರಿ ಹಾಕ್ಬೇಕಾ? ಎಲ್ಲ ಕಲರ್ ರೈನ್ಬೋ ಕಲರ್ಸ್ ಹಾಕ್ಬಿಡ್ತಾಳೆ. ಎಲ್ಲ ಶಾಪಿಂಗ್ ಇವಳು ನಾನು ಒಟ್ಟಿಗೆ ಹೋಗೋದು. ಸೊ ನನ್ ಗಂಡನ್ ಕರ್ಕೊಂಡು ಹೋಗಲ್ಲ. ಬಿಗಿನಿಂಗ್ ಅಲ್ಲಿ ಹೋಗ್ತಾ ಇದ್ವಿ, ಏನ್ ಗೊತ್ತಾ, ಏನೋ ಒಂದ್ ತಗೋ ಅಂತ. ನಂಗೆ ಏನೋ ಒಂದ್ ತಗೋ ಅಂದ್ರೆ ಕೋಪ ಬಂದ್ಬಿಡತ್ತೆ. ನಾವು ಎಷ್ಟು ಆಸೆಯಿಂದ ತಗೋತಿರ್ತೀವಿ. ಯಾವ್ದೋ ಒಂದ್ ಸೀರೆ ಅಂಗಡಿಲಿ ಒಂದ್ 50 ಸೀರೆ ತೆಗ್ಸಾಕ್ಬಿಟ್ಟು ಕೊನೆಗೆ ಇವ್ರು ಎಷ್ಟೊತ್ತು ತೆಗಿಸ್ತೀಯಾ, ಏನದು, ಏನ್ ತಿಳ್ಕೊತಾರೆ, ಒಂದ್ ತಗೋ ಅಂದ್ರು. ಕೊನೆಗೆ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡಿ ಹಿಂಗ್ ಹೇಳಿದ್ರೆ ಆ ಅಂಗಡಿಯವ್ನು, ಮೇಡಮ್ ನಿಮ್ ಸೀರೆದೇ ಸೆರಗು ಅದು ಅಂತ. ಅವತ್ತಿಂದ ನನ್ ಗಂಡ ನನ್ ಜೊತೆ ಬರಲ್ಲ. ನಿನ್ ಶಾಪಿಂಗ್ ಇದ್ರೆ ನನ್ ಕರಿಬೇಡ ಹೋಗು ಅಂತಾರೆ. ಸೊ ಇವಳು ನಾನೇ ಹೋಗೋದು. ಎಲ್ಲೋದ್ರು ನಾವು ಫಸ್ಟ್ ಆರಿಸ್ಕೊಳ್ಳೋದೇ ಗ್ರೀನ್. ಇಬ್ರಿಗೂ ಇಷ್ಟ. ನೀವು ಹಾಕೊಂಡಿರೋದು ಗ್ರೀನ್, ಬ್ಯೂಟಿಫುಲ್ ಪೀಕಾಕ್ ಗ್ರೀನ್. ಹಸಿರನ್ನ ಪ್ರೀತಿಸುವವರು ತುಂಬಾ ಹೃದಯವಂತರಂತೆ. ಓಹ್ ಮೇಡಮ್, ಹಿಂಗೆ ಬಗ್ಗಿಸ್ತೀಯಾ? ಇದು ನನ್ ಮೇಲೆ ಬೇಜಾರಿದ್ರೆ ಆಚೆ ಹೋದ್ಮೇಲೆ ತೀರಿಸ್ಕೋ. ಇಲ್ಲೇ ಎಲ್ಲ ತರಕಾರಿ ರೇಂಜಿಗೆ. ಟೊಮೆಟೊ ಪ್ಯೂರಿ. ಓಕೆ, ನಾವಿಬ್ರು ಸೇರ್ಕೊಂಡು ಈ ತರ ಅಡಿಗೆಗಳೆಲ್ಲ ಟ್ರೈ ಮಾಡ್ತಿರ್ತೀವಿ. ಬಟ್ ಮಾಡೋದ್ ಅವಳು, ತಿನ್ನೋದ್ ನಾನು ಅಷ್ಟೇ. ಬೇಕಲ್ಲ, ಟೇಸ್ಟ್ ಮಾಡೋಕ್ಕೂ ಯಾರ್ದು ಬೇಕು, ಅವಳಿಗೆಲ್ಲ ನೀಟಾಗಿರ್ಬೇಕು. ಅದೇನೋ ತುಂಬಾ ಡಿಸಿಪ್ಲಿನ್, ತುಂಬಾ ಬಾರಿ ನೀಟಾಗಿ ಹಿಂಗೆ ಹೆಚ್ಕೊಂಡು ಕ್ಲೀನ್ ಗಲಾಟಿ. ಅವ್ರ ಕಿಚನ್ ಅಲ್ಲಿ ಹೇಗ್ ಗೊತ್ತಾ, ಈ ತರ ಓಪನ್ ಮಾಡಿದ್ರೆ ಅದು ಮುಚ್ಚಕ್ಕೆ ಯಾರಾದ್ರೂ ಬೇರೆಯವ್ರು ಬರ್ಬೇಕು, ಅದು ಕ್ಲೋಸ್ ಹಿಂಗಂದ್ರೆ ಅದೇ ಮುಚ್ಕೊಳತ್ತೆ. ಹಿಂಗೆ ಅದೇ ಎಕ್ಸರ್ಸೈಸ್ ನಮ್ದು. ಹಿಂಗಂತ ಫ್ರಿಜ್ ಒಂದೊಂದ್ಸಲ ಹಿಂಗ್ ಹೊಡಿತಿರ್ತೀನಿ. ನಮ್ ಮನೇಲಿ ಯಾರು ನೋಡಿಲ್ಲ ಅಷ್ಟೇ. ಟೊಮೆಟೊ. ಓಕೆ. ಸುದ್ದಿ ಇಲ್ಲೆಲ್ಲ ಕಲ್ತ್ಕೋತಿರಲ್ಲ ನೀವು, ಐಟಮ್ ಎಲ್ಲ ಬಂದ್ ಮಾಡ್ತಾರಲ್ಲ, ಅದೆಲ್ಲ ಮನೆಗೆ ಹೋಗಿ ಟ್ರೈ ಮಾಡ್ತೀರಾ? ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಒಂದ್ ರೌಂಡ್ ಅಲ್ಲ ಮಾಡೋದಕ್ಕೆ, ಅದೇ ಒಂದ್ ರೌಂಡ್ ಸವಿರುಚಿಯಲ್ಲಿ ಟೇಸ್ಟಿಂಗ್ ಸೆಷನ್ ಆಗುತ್ತೆ, ಒಂದ್ ರೌಂಡ್ ನಮ್ ಮನೆಯಲ್ಲಿ ಟ್ರಯಲ್ ಸೆಷನ್ ಆಗುತ್ತೆ. ಬಟ್ ನಿಮ್ ತರ ಅಡ್ಗೆ ಮನೆ ಕ್ಲೀನಿಂಗ್ ನನ್ ಕೈಲಂತೂ ಆಗಲ್ಲ. ಗಲೀಜ್ ಮಾಡೋದ್ ನನ್ ಜವಾಬ್ದಾರಿ, ಕ್ಲೀನ್ ಮಾಡಕ್ಕೆ ಅಮ್ಮ ಇದಾರಲ್ಲ. ನಮ್ದು ಅದೇ ಕೆಲಸ, ಬಟ್ ಕ್ಲೀನ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕು. ಈಗ ಒಂದ್ ರೌಂಡ್ ನಾವು ಚಿಲ್ಲಿ ಪೌಡರ್ ಹಾಕಿದ್ವಿ, ಧನಿಯಾ ಪೌಡರ್ ಹಾಕಿದ್ವಿ, ಗರಂ ಮಸಾಲ ಹಾಕಿದ್ವಿ. ಇವಾಗ ಕ್ಯಾರೆಟ್. ಸೂಪರ್. ಓಕೆ, ಇದಕ್ಕೇನಾದ್ರು ಲಾಜಿಕ್ ಇದೆಯಾ? ಫಸ್ಟ್ ಮಸಾಲ ಹಾಕ್ಬಿಟ್ಟು ಆಮೇಲೆ ಬೀನ್ಸ್ ಕ್ಯಾರೆಟ್ ಹಾಕೋದು? ಹಾಗೇನಿಲ್ಲ, ಟೊಮೆಟೊ ಹಸಿ ವಾಸನೆ ಹೋಗುತ್ತೆ ಅದಕ್ಕೆ. ಓಕೆ, ಅಡ್ಗೆಗೆಲ್ಲ ಲಾಜಿಕ್ ಎಲ್ಲ ಅಪ್ಲೈ ಮಾಡ್ಬಾರ್ದು. ನಗೋದಕ್ಕೆ, ಅಡ್ಗೆಗೆ, ತಿನ್ನೋಕೆ ಲಾಜಿಕ್ ಇಟ್ಕೋಬಾರ್ದು. ಬರೀ ಮ್ಯಾಜಿಕ್ ಅಷ್ಟೇ. ಇಲ್ದಿದ್ರೆ ಇಟ್ ಕ್ಯಾನ್ ಬಿಕಮ್ ಟ್ರಾಜಿಕ್ ಆಲ್ಸೋ. ಅದು ಚೆನ್ನಾಗಿ ಇಲ್ದಿದ್ರೆ ಅದಕ್ಕೆ ಗೊತ್ತಾಗತ್ತೆ ರಿಸಲ್ಟ್. ನನಗೂ ಫುಲ್ ಶಾಕ್ ಆಗ್ತದೆ. ಡ್ಯಾಫ್ನಿದು ಹೆಲ್ತ್ ಫ್ರೀಕ್ ಈ ರೇಂಜ್ ಚೀಸ್ ಹಾಕ್ತಾ ಇದಾರಲ್ಲಪ್ಪ ಅಂತ. ಇದು ನನ್ಗಲ್ಲ, ಸುಧಾ ಬರ್ಗರ್ಗೋಸ್ಕರ ಸ್ಪೆಷಲ್. ಅವ್ರಿಗೆ ಇಷ್ಟ. ಮಾಡಿ ನಾನು ಯಾಕೆ ಹಿಂಗಾಗಿದ್ದೀನಿ ಗೊತ್ತಾಯ್ತಾ? ನಾನು ತಿಂದು ಊದ್ಕೋತೀನಿ, ಇವರೆಲ್ಲ ಮಾಡಿ ಸಾಯಂಕಾಲ ಕೈ ರುಚಿ. ಸಾಯಂಕಾಲ ವಾಕಿಂಗು ಮಾಡಿಸ್ತೀವಿ,
ಅವ್ರು ಟಾಪ್ ಮಾಡ್ತಾರೆ, ಜೊತೆಗೆ ವಾಪಸ್ ಬರುವಾಗ ಚಾಟ್ ತಿನ್ಬಿಟ್ಟು ಮತ್ತೆ ಹಾಗೆ ಹಾಕ್ತಾರೆ. ನಾವೇನ್ ಮಾಡಕ್ಕಾಗಲ್ಲ. 4 kg ಇಳ್ಸೋ ಬದಲು 4 kg ಇನ್ ರಿಟರ್ನ್ ಗಿಫ್ಟ್. ಇದಕ್ಕೆ ಸ್ವಲ್ಪ ನೀರ್ ಬೇಕು. ಹಾ, ನೀರ್ ಬೇಕಾ ಇದಕ್ಕೆ? ನಾನು ಇರೋದು ಯಾಕೆ, ನಾವು ಪಾತ್ರೆಗೆ ಬೇಕಾದ್ರೆ ನೀರ್ ಕೊಡ್ತೀವಿ, ಕಾವೇರಿ ನೀರ್ ಮಾತ್ರ ಯಾರಿಗೂ ಕೊಡಲ್ಲ ಅಷ್ಟೇ. ಅಕ್ಕಯ್ಯ ಉಪ್ಪಕ್ಕಣ ನಾನು ಅಕ್ಕಯ್ಯ ಅಂತೀನಿ ಮನೇಲಿ. ನಾನ್ ಯಾವ ಸೀಮೆ ಅಕ್ಕಯ್ಯ, ನಿನ್ಗಿಂತ ಎಷ್ಟು ಚಿಕ್ಕವಳು ಅಂತಾಳೆ, ಅದಕ್ಕೆ ಅಕ್ಕಯ್ಯ ಅನ್ನೋದು. ಗರಂ ಮಸಾಲಾನಾ? ಸರಿ, ನೀವ್ ಯಾಕೆ ಇವ್ರ ಕೈ ಕಚ್ಚಿದ್ರೆ ಹೇಳಿ. ಏನದು, ಏನ್ ಕತೆ ಹೇಳಿದ್ಯಾ ನೀನು? ನಾವೆಲ್ಲರೂ ಒಂದ್ಸರಿ ಕಬಿನಿಗೆ ಹೋಗಿದ್ವಿ. ಹಾ. ಊರ್ ಯಾರೋ ಫಾರೆಸ್ಟ್ ಅಲ್ಲಿ ಹೋಗಿ ಬರುವಾಗ ನಮ್ಮ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಎದುರುಗಡೆಯಿಂದ ಒಂದು ಆನೆ ಬಂತು. ಓಕೆ. ಯಾವ ತರ ಆನೆ ಅಂದ್ರೆ ಬಿಂದಿಗೆ ಸೊಂಟದಲ್ಲಿ ಇಟ್ಕೊಂಡು ಜಗಳಕ್ಕೆ ಹೆಂಗಸರು ಹೋಗ್ತಾರೆ, ಆ ತರ ಮರಳು ತೆಗೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬಂತು. ಅದು 2 ಆನೆಗಳು ಆಕ್ಚುಲಿ ಫ್ಯಾಮಿಲಿ, ಅದು ನಿಂತ್ಕೊಂಡಿದೆ. ಸಡನ್ ಆಗಿ ಆ ಆನೆಗಳು ಇದ್ದಕ್ಕಿದ್ದಂಗೆ ಅವನು ನಮ್ಗೆ ಜೀಪ್ ನಿಲ್ಸ್ಬಿಟ್ಟು ತೋರಿಸ್ದ, ನೋಡಿ ಅಲ್ಲಿ ಆನೆ ಇದೆ. ಕರೆಕ್ಟ್, ಆನೆಗಿನ ಅಟ್ಟಿಸ್ಕೊಂಬಂದ್ರೆ ಅಷ್ಟೇ. ಆನೆ ತೋರಿಸ್ದ, ನಾವ್ ಅನ್ಕೊಂಡ್ವಿ ಆನೆ ತೋರಿಸ್ತಿದ್ದಾನೆ, ನಮ್ಗೆಲ್ಲ ಸಿನಿಮಾನಲ್ಲಿ ನೋಡಿ ಅಷ್ಟೇ ಗೊತ್ತಲ್ಲ ಹಾಗೆ ಅನ್ಕೊಂಡ್ರೆ, ಅದ್ ಮಣ್ಣು ಧೂಳ್ನ ತಲೆ ಮೇಲೆ ಹಾಕೊಂಡು ಅಂತ ಗೀಳಿಟ್ಬಿಟ್ಟು ಸೀದಾ ನಮ್ಮ ಜೀಪ್ ಹತ್ರ ಬಂದ್ಬಿಡ್ತು. ಓಪನ್ ಜೀಪು. ನಾನ್ ಫುಲ್ ಕಿರ್ಚಾಡ್ಬಿಟ್ಟೆ. ಡ್ರೈವ್ ಮಾಡ್ತಿದ್ದವನು, ಅವನು ಉಪೇಂದ್ರನ ದೊಡ್ಡ ಫ್ಯಾನ್ ಅಂತೆ. ಫುಲ್ ಉಪೇಂದ್ರನ್ ತರ ಇಲ್ಲ ಕಟ್ಕೊಂಡು, ಏನ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ಬಾಯ್ ಮುಚ್ಕೋತೀರಾ ಇಲ್ವಾ, ಹಿಂಗೆ ಮಾತಾಡೋದು. ಅವನು ಆವಾಹನೆ ಮಾಡ್ಕೊಂಡ್ಬಿಟ್ಟಿದ್ದ ಉಪೇಂದ್ರ. ಅವನೇನ್ ಮಾಡ್ಬಿಟ್ಟ, ಅವನು ಮೊದ್ಲ ಅವಮ್ಮನ್ ಬಾಯ್ ಮುಚ್ಚುವ, ಈ ಅಮ್ಮ ಬಡ್ಕೊಳ್ಳೋದಕ್ಕೆ ಆನೆ ಬಂದ್ಬಿಟ್ಟ, ನಮ್ಮನ್ನೆಲ್ಲ ತುಳ್ದಾಕ್ಬಿಡುತ್ತೆ, ಅವಮ್ಮನ್ ಬಾಯ್ ಮುಚ್ಚಿ. ಬೇರೆ ಟೈಮಲ್ಲಿ ಯಾವನ್ನಾದ್ರೂ ನಾನು ಸೀಳಾಕ್ಬಿಡ್ತಿದ್ದೆ. ಅಲ್ಲಿ ಯಾವ ತರ ಎದ್ರಕೊಂಡಿದೀನಿ ಅಂದ್ರೆ, ನಾನು ಆನೆ ಹಿಂಗ್ ಬರ್ತಾ ಇದೆ, ಬಾಯಿ ಮುಚ್ಚಿ ಅವ್ರು ಕಿರ್ಚಿದ್ರೆ ಅದು 100% ಅಟ್ಯಾಕ್ ಮಾಡುತ್ತೆ ಅಂತಾನೆ. ಬಟ್ ನಿಮ್ ಮೇಲೆ ಅಟ್ಯಾಕ್ ಮಾಡುವಾಗ ಭಯ ಆಗಲ್ವಾ ಅಲ್ವಾ? ನಾನು ಫುಲ್ BP ರೈಸ್ ಆಗೋಯ್ತು. ಇವಳು ಏನ್ ಮಾಡ್ಬಿಟ್ಲು, ದುಪ್ಪಟನ ನನ್ ಬಾಯಿಗೆ ಫುಲ್ ತುರುಕ್ಬಿಟ್ಟು, ನಾನು ಹೆಂಗೆ ಕಣ್ ಮುಚ್ಕೊಂಡ್ಬಿಡು ಅಂತ ಕಣ್ ಮುಚ್ಕೊಂಡು ಕಿರ್ಚಾ ಇದೀನಿ ಅಂದ್ರೆ, ಅವಾಗ ಅವಳ ಕೈನ ಟೆನ್ಷನ್ ಕಚ್ಚಿರೋದು. ಅಲ್ಲಿಂದ ಮುಂದೆ ಕರ್ಕೊಂಡೋದ್ರೆ 3 ಆನೆ ಅಟ್ಯಾಕ್ ಮಾಡ್ಬಿಡ್ತು. ಬಂದ್ ಬ್ಯಾನೆಟ್ ಮೇಲೆ ಹಿಂಗ್ ನಿಂತ್ಕೊಂಡ್ಬಿಟ್ಟಿದೆ, ಹಿಂಗ್ ಇಟ್ಕೊಂಡು. ನನ್ ಗಂಡ ಆನೆ ಅಟ್ಯಾಕ್ ಮಾಡಿದ್ಮೇಲೆ ಇವಳು ನನ್ ಗಂಡ ಎಲ್ಲ ಸೇರ್ಕೊಂಡು ನಾವು ಹುಲಿ ಅನ್ಕೊಂಡಿದ್ವಿ. ನೀನ್ ಎಷ್ಟು ಇಲಿ ಅನ್ನೋದು ಇಲ್ಲಿ ಗೊತ್ತಾಯ್ತು. ಅಷ್ಟೆಲ್ಲ ಆಗಿ ಅಲ್ಲಿ ಹೋದ್ಮೇಲೆ ಆ ಜೀಪ್ ಡ್ರೈವರ್ಗೆ ಟಿಪ್ಸ್ ಕೊಟ್ವಿ. ಕೊಟ್ಬಿಟ್ಟು ಅವನ್ನ ಕೇಳ್ದೆ ನಾನು, ನೀನ್ ಎಷ್ಟು ವರ್ಷದಿಂದ ಡ್ರೈವರ್ ಅಂತ. 15 ದಿನ ಆಯ್ತು ಮೇಡಮ್ ಕೆಲ್ಸಕ್ಕೆ ಸೇರ್ಕೊಂಡು ಅಂದ. ಅಯ್ಯೋ ಎಲ್ಲ ಹೇಳಿದ್ರೆ ನಾನು ಎದೆ ಹೊಡ್ದೋಗ್ತಿತ್ತಲ್ಲ ಅಂದೆ ನಾನು. ಒಂದೇನ್ ಗೊತ್ತಾ ಶ್ರುತಿ, ಮನುಷ್ಯ ಮಾತ್ರ ಬೇಡದಿದ್ರು ಅಟ್ಯಾಕ್ ಮಾಡ್ತಾನೆ, ಪ್ರಾಣಿಗಳಿಗೆ ಬುದ್ಧಿ ಇಲ್ಲ. ನನ್ನ ಪ್ರಕಾರ ಪ್ರಾಣಿಗಳು ಇವತ್ತಿಗೂ ಹೃದಯವಂತಿಕೆ ಮೇಲು 100% ಅಲ್ವಾ? ಕರೆಕ್ಟ್. ಕೊತ್ತಂಬರಿ ಸೊಪ್ಪು. ಎಸ್. ಆಫ್ ಮಾಡ್ಲ ಡಾಕ್ನಿ? ಆಫ್ ಮಾಡಿ. ಸೊ ಒಂಚೂರ್ ಚೀಸ್ ಮಿಕ್ಕಿದ್ರೆ ಅದನ್ನ ಹಾಕಿ ಡೆಕೋರೇಟ್. ನಿಂಬೆಹಣ್ಣು ಬೇಕಾದ್ರೆ ಆರಿದ್ಮೇಲೆ ಕಹಿ ಬರುತ್ತದು, ಅದಕ್ಕೆ ಒಂದ್ 5 ನಿಮಿಷ ಆದ್ಮೇಲೆ ನಿಂಬೆ. ಓಕೆ, ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಎಸ್. ಸೊ ಆಲೂಗೆಡ್ಡೆ, ಮೆಂತ್ಯ, ಗೋಧಿ ಮತ್ತೆ ಉಪ್ಪು. ಅದ್ರ ಜೊತೆಗೆ ಸುಧಾಬರ್ಗುರ್ ಮೇಲೆ ಇರೋ ಪ್ರೀತಿಯಿಂದ ಮಾಡ್ತಾರೆ. ಡೈಲಾಗ್ ಮಾರ. ಹೋಟ್ಲಲ್ಲಿ ತಿಂದ್ರೆ ಸೋಡಾ ಮಿಕ್ಸ್ ಮಾಡಿ ಕೊಡ್ತಾರೆ, ನಾವು ಕೊಟ್ರೆ ಪ್ರೀತಿಯಿಂದ ಕೊಡ್ತೀವಿ, ಹೆಲ್ತ್ ಕಾನ್ಶಿಯಸ್ ಇಂದ ಕೊಡ್ತೀವಿ. ಹೋಟ್ಲಲ್ಲಿ ಸೋಡಾ ಮಿಕ್ಸ್ ಮಾಡಿದ್ರು ಕೆಲವರು ಅವರೇ ಸೋಡಾ ಹಾಕೊಂಡು ಕುಡಿತಾರೆ, ಬೇರೆ ವಿಚಾರ.